ನಮಸ್ಕಾರ, ಸದಾನ್ ಬಾಬ್ನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಗೋಕಾಕದ ವಕೀಲರು ಕಿಡ್ಡಾನವರ ವಕೀಲರ ಹಲ್ಲೆ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಿದರು. ಜಾರಕಿಹೊಳಿ ಸಹೋದರರು ಕೆಲವು ಸಂಘಟನೆಗಳನ್ನ ಉಪಯೋಗ ಮಾಡಿಕೊಂಡು ಕಳೆದ 20 ವರ್ಷಗಳಿಂದ ದಾದಾಗಿರಿಯನ್ನು ಮಾಡ್ತಾ ಇದ್ದಾರೆ. ಸುಳ್ಳು ಕೇಸುಗಳನ್ನ ಹಾಕ್ತಾ ಇದ್ದಾರೆ. 7 PCR ಸುಳ್ಳು ಕೇಸುಗಳನ್ನ ಹಾಕ್ತಾ ಇದ್ದಾರೆ. ಇದನ್ನು ತಡೆಗಟ್ಟಬೇಕು ದೊಡ್ಡ ಹೋರಾಟವನ್ನು ಮಾಡಿದ್ರು. ಅದರ ಒಂದು ಚಿತ್ರವನ್ನ ಮತ್ತು ಅಲ್ಲಿ ವಕೀಲರು ಏನು ಮಾತಾಡಿದಾರೆ ಅದನ್ನ ಕೇಳಿಸ್ಕೊಳ್ಳೋಣ ಬನ್ನಿ. ವಕೀಲರನ್ನು ಅವಹೇಳನಕಾರಿ ನಿಂದಿಸುವ ಸಂಘಕ್ಕೆ ಕೆಲವೊಂದು ಸಂಘದವರು ಅದನ್ನ ನಮ್ಮ ಒಂದು ಮನುಷ್ಯಾಗ ಅವರು ಬಡತಾರು, ವಕೀಲರ ಬಡತಾರು ಅಂತ ಹೇಳಿ ನಿನ್ನಿನ ದಿವಸ ಅವರು ಸನ್ಮಾನ್ಯ DYSP ಸಾಹೇಬರ ಆಫೀಸ್ಗೆ ಹೋಗಿ ಮನವಿ ಕೊಟ್ಟರು. ಯಾರ್ದೋ ಒಂದು ಮನೆ ಕೊಡ್ಬೇಕಾತಂತಂದ್ರು ಮೊದಲೇ ಮಾತು ನಾ ಕೇಳ್ತೀನಿ, ಪೊಲೀಸ್ ಪ್ರಿಮೈಸಿದಾಗ ಅವ್ರು ಎಂಟ್ರಿ ಹೆಂಗಾದ್ರಂತ ಪರ್ಮಿಷನ್ ಯಾರು ಕೊಟ್ಟರು, ಪರ್ಮಿಷನ್ ಲೆಟರ್ ಏನಾರು ತೊಗೊಂಡಿದ್ರಣ್ಣ. ಇದು ಒಂದೇದು. ಎರಡನೇದು, ವಕೀಲರ ಸೆಗಣಿಯಾಗಿನ ಹುಳ ಇದ್ದಂಗೆ ಅಂತ ಹೇಳಿ ನಿಂದನೆ ಮಾಡಿದಾರೆ. ಸೆಗಣಿಯಾಗಿನ ಹುಳ ನಾವಲ್ಲ, ಸೆಗಣಿಯಾಗಿನ ಹುಳು ಯಾರು ಎಲ್ಲ ಜಗತ್ತಿಗೆ ಗೊತ್ತೈತಿ. ಯಾಕಂದ್ರೆ ವಕೀಲರೇನೇನು ಇಲ್ಲಿಗಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡಿ ಯಾರಿಗೆ ಹಪ್ತ ವಸೂಲಿ ಮಾಡೋದಿಲ್ಲ. ಎಲ್ಲಿ ಹೋಗಿ ಯಾರಿಗಾರ ಇದನ್ನ ಮಾಡ್ಕೊಂಡು 7 PCR ಮಾಡಿಸಿ ಹತ್ರ ಹೋಗಿಂದ ಇದನ್ನ ಮಾಡ್ಕೊಂಡು ಅದನ್ನು ತಗೊಳ್ಳೋದಿಲ್ಲ. ಈ ವಕೀಲರು ಏನ್ ಮಾಡ್ತಾರೋ ನ್ಯಾಯಯುತವಾಗಿ ಮಾಡ್ತಿರ್ತಾರೋ. ಹಪ್ತ ವಸೂಲು ಮಾಡುವ ಮಂದಿ ಮಾತ್ರ ಸೆಗಣಿಯಾಗಿನ ಹುಳುಗಳು, ವಕೀಲರಲ್ಲ. ನಾವು ನ್ಯಾಯಕ್ಕಾಗಿ ಹೋರಾಡ್ತೇವೆ. ಮತ್ತೊಬ್ಬರ ಸಲುವಾಗಿ ಮತ್ತೊಬ್ಬರ ಮನಿ ಮುರಿ ಸಲುವಾಗಿ ಹೋರಾಡೋದಿಲ್ಲ. ಈ ಮನಿ ಮುರಿ ಸಲುವಾಗಿ ಬ್ಲ್ಯಾಕ್ ಮೇಲ್ ಮಾಡಿ ಹಪ್ತ ವಸೂಲು ಮಾಡೋದ್ರಿಂದ ಯಾರು ಮಾಡ್ತಾರೆ ಜಗತ್ತಿಗೆ ಗೊತ್ತೈತೆ. ಅವ್ರು ನಮಗೇನು ಇದು ಮಾಡುವಂಥದ್ದು ಏನಿದಿಲ್ಲ. ಅದಕ್ಕೆ ಒಂದೇ ಮಾತನ್ನ ಇನ್ನು ಒಂದು DSP ಸಾಹೇಬ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ನೀನು ಅವ್ರು ನಿಮ್ಮ ಪ್ರಿಮೈಸ್ದಾಗ ಎಷ್ಟು ಹೆಂಗೆ ಮಾಡಿಸ್ಕೊಂಡು ಅವ್ರು ನಮಗೆ ಸೆಗಣಿಯಾಗಿನ ಹುಡುಗಳು ಅನ್ನೋ ತನಕ ನೀವು ಗಪ್ ಕೂತಿದ್ದೀರಿ. ಯಾಕಂದ್ರೆ ಯಾರನ್ನೂ ಪರ್ಸನಲ್ ಆಗಿ ಯಾರನ್ನೂ ಚ್ಯುತಿ ಮಾಡಕ್ ಹೋಗ್ಬಾರ್ದು. ಯಾರನ್ನ ವೈಯಕ್ತಿಕವಾಗಿ ಅವ್ರ ಹಕ್ಕು ಚ್ಯುತಿನೇ ಮಾಡಬಾರ್ದು. ಅವ್ರ ಪರ್ಸನಾಲಿಟಿಗೂ ಧಕ್ಕೆ ಬಲ್ಲಂಗೆ ಮಾತಾಡ್ಬೇಕು. ಯಾರ ಮಾತಾಡಿರೋ ನಾವು ಮಾತಾಡೋದ್ನಾಗ ಮೈ ಮೇಲೆ ಇದನ್ನ ಈಗ ಇಟ್ಕೊಂಡು ಮಾತಾಡ್ಬೇಕಾಗ್ತದೆ. ತಿಳಿತಾ? ಈ ಸೆಗಣಿಯಾಗಿನ ಹುಳ ಇವತ್ತು ನಮಗಂತಾರೆ, ನಾಳೆ ಮಗು ಅಂತಾರು. ನಿಮ್ಮನ್ನಾರ ಏನ್ ಬಿಡ್ತಾರೆ ಅವ್ರು? ಎಲ್ಲರೂ ಗೌರ್ಮೆಂಟ್ ಆಫೀಸ್ ಹೋಗೋದ್ರೆ ಯಾರು ನಾವು ಒಬ್ಬ ವಕೀಲರು ನಿಲ್ರಿ ಅಂತಾರ, ಅವ್ರಿಗೆ ಮನಿ ಹಾಕ್ತಾರೆ. ನೀವು ರೆಡ್ ಕಾರ್ಪೆಟ್ ಹಾಕ್ತಾರೆ, ಚಾ ತರಿಸಿ ಕುಡಿಸ್ತಾರೆ. ನಾವು ವಕೀಲರ ಒಳಗೆ ಕರ್ಕೊಳ್ಳೋದಿಲ್ಲ. ನೀವು ಅವ್ರು ಒಳಗೆ ಕೂತ ಒಂದು 5 ನಿಮಿಷ ನಿಲ್ರಿ ವಕೀಲರ ಅಂತ ಅಂತಾರೆ. ಅಂದ್ರೆ ನಮಗಿಂತ ಅವ್ರು ಹೆಚ್ಚಾದ್ರೆ ನಿಮಗೆ ಒಬ್ಬ ಕಾನೂನು ಬಲ್ಲಂತ ಕಾನೂನು ತಜ್ಞರನ್ನ ಕಾನೂನು ತಿಳಿದಂತವ್ರು ಒಬ್ಬ ಮನುಷ್ಯ ಬಂದ ನಾವು ಹೊರಗೆ ನಿಲ್ಲ ಅಂತ ಹೇಳ್ತಾರೆ. ಅವ್ರು ಬಂದ್ರೆ ಅಂದ್ರೆ ಬಡ ಕುರ್ಚಿ ಹಾಕೊಂಡೆ ಅವ್ರಿಗೆ ಇದನ್ನ ಮಾಡ್ಸ್ಕೊಂಡು ಮತ್ತೆ ಅವ್ರು ಚಹಾ ಕುಡಿಸಿ ನಮಗೆ ಏನು ಇದನ್ನ ಮಾಡಬೇಡ ಅಂತ ಹೇಳ್ತಾರೆ. ಇದೇನಿದೆ ನಗಿ ಬರತ್ತ ತಮಗಿದು. ಇಷ್ಟು ದಿವಸ ಅವರು ನಾವು ವಕೀಲರ ಅನ್ಕ ಯಾರಿಗೂ ನಿಮಗೂ ಆಗಲಿ ಮತ್ತೊಬ್ಬರಿಗೆ ಆಗಲಿ ಯಾರಿಗೂ ಆಗಲಿ ನಮ್ಮಿಂದ ಅನ್ಕ ಯಾರಿಗೂ ನಾವು ಇದನ್ನ ಮಾಡಿಲ್ಲ. ತೊಂದರೆ ನಮ್ಮಿಂದ ಆಗಿಲ್ಲ, ಆಗೋದೂ ಇಲ್ಲ. ಅವ್ರು ಅವ್ರನ್ನ ಎಲ್ಲ ಇದನ್ನ ಮಾಡಿ ಅವ್ರು ನಿಮ್ಮ ಮುಂದೆ ವಕೀಲ ಸರಿಯಾಗಿ ಹುಳ ಅನ್ನೋ ತನಕ ನೀವು ಗಪ್ಪದ. ಮತ್ತೆ ಇದರ ಅರ್ಥ ಏನಿಲ್ಲ. ನಾವು ನೀವ ನಿಂತ ಅನ್ಸಿದಾರ ತಿಳ್ಕೊಳ್ಳೋಣ ನಾವು. ಅರ್ಥ ಏನಿಲ್ಲ, ನಮಗೆ ಗುರ್ತಾಗೋದು. ಅದು ಯಾರು ನಮಗೆ ನಾವು ನಾವೀಗ ಕಂಪ್ಲೇಂಟ್ ಕೊಡವ್ರೆ. ಅವ್ರನ್ನ ಅರೆಸ್ಟ್ ಮಾಡೋ ಮಟ್ಟ ನಾವು ಇಲ್ಲೇ ಕೊಡ್ರವ್ರು. ಅದು ಬೇಕಾದ ಕೆಳಗಡೆ